ರಿಲೇಶನ್ಶಿಪ್ ಅಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೀರಾ? ಹ್ಯಾಪಿ ರಿಲೇಶನ್ಶಿಪ್ ಸೀಕ್ರೆಟ್ಸ್ ಎಷ್ಟು ಜನಕ್ಕೆ ಗೊತ್ತಿದೆ? ಸೊ ಇದ್ರ ಬಗ್ಗೆ ನೀವು ತಿಳ್ಕೊಳ್ದಲೇ ರಿಲೇಶನ್ಶಿಪ್ ಅಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ತೀರಾ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ತಾ ಇರೋದಿಲ್ಲ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ, ಓಕೆನಾ? ಸಿ, ಇಲ್ಲಿ ಏನಾಗ್ತಿದೆ ಅಂತ ಅಂದರೆ, ಫ್ಯಾಮಿಲಿ ಮದುವೆ ಆಗ್ತಿದೆ ಹೊರತು ಒಂದು ಹುಡುಗ ಮತ್ತು ಒಂದು ಹುಡುಗಿಗೆ ಮದುವೆ ಆಗ್ತಾ ಇಲ್ಲ, ನಮಗೆ ಗೊತ್ತಿರೋ ಪ್ರಕಾರ ಅಲ್ವಾ? ಸೊ ಇಡೀ ಫ್ಯಾಮಿಲಿನ ಮದುವೆ ಆಗ್ತಿದೆ. ಒಂದು ಮದುವೆ ಅಂತ ಅಂದರೆ ಬರೀ ಹುಡುಗ ಹುಡುಗಿದಲ್ಲ, ಫ್ಯಾಮಿಲಿ ಆ್ಯಂಡ್ ಅದರಲ್ಲೂ ಎಷ್ಟೊಂದು ಸಲ ದೊಡ್ಡವರು ಇಂಟರ್ಫಿಯರ್ ಆಗ್ತಾರೆ ಗಂಡು ಮತ್ತು ಗಂಡ ಹೆಂಡತಿ ಮಧ್ಯೆ, ಕರೆಕ್ಟ್? ಆದಷ್ಟು ಜಾಸ್ತಿ ಅಂದರೆ ಈಗ ಹುಡುಗನ ಮನೆಗೆ ಹೋಗೋದ್ರಿಂದ ಹುಡುಗನ ಅಪ್ಪ ಅಮ್ಮಂದಿರು ಇಂಟರ್ಫಿಯರ್ ಆಗ್ತಾರೆ, ಜಗಳ ತಂದಿರ್ತಾರೆ. ಸೊ ಇದೇ ತುಂಬ ನಡೀತಾ ಇದೆ. ಬಟ್ ಇದರಲ್ಲಿ ಏನಂದರೆ, ಈ ವಿಡಿಯೋದಲ್ಲಿ ನಾನು ಹೇಳೋಕೆ ಹೊರಟಿರೋದು, ಹುಡುಗ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ನಿಮಗೆ ಸಪೋರ್ಟಿವ್ ಆಗಿದ್ದು ಸ್ಟಿಲ್ ಸಣ್ಣ ಪುಟ್ಟದ್ದು ಒಂದು ಕಿರಿಕ್ ಬರ್ತಾ ಇದ್ರೆ ನಿಮ್ಮ ಒಂದು ಅತ್ತೆ ಮಾವ, ಸೊ ಇವ್ರುಗಳಿಂದ, ಸೊ ಅದಕ್ಕೆ ನನ್ನ ವಿಡಿಯೋ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ಹಸ್ಬೆಂಡೇ ಸರಿ ಇಲ್ಲ ಅಂದಾಗ ವಿ ಕಾಂಟ್ ಡೂ ಎನಿಥಿಂಗ್. ಸೊ ಅದು ನಿಮಗೆ ಬಿಟ್ಟಿದ್ದು, ನೀವೇ ಡಿಸೈಡ್ ಮಾಡಬೇಕು ಏನು ಮಾಡಬೇಕಾಗುತ್ತೆ ಅಂತ, ಓಕೆನಾ? ಸೊ ನೀವಿಬ್ಬರು ಆ್ಯಸ್ ಎ ಹಸ್ಬೆಂಡ್ ಆ್ಯಂಡ್ ವೈಫ್ ಹೇಗಿರ್ಬೋದು ಅನ್ನುವಂತಹ ಕೆಲವೊಂದು ಹ್ಯಾಪಿನೆಸ್ ಸೀಕ್ರೆಟ್ಸ್ ಇದ್ದಾವೆ. ಸೊ ಅದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಹೇಳಿದ ಪ್ರಕಾರ ಹಸ್ಬೆಂಡೇ ಸರಿ ಇಲ್ಲ ಅಂದ್ರೂ ಕೂಡ ಒಂದು ಹ್ಯಾಪಿ ರಿಲೇಶನ್ಶಿಪ್ನ ಬಿಲ್ಡ್ ಮಾಡೋದು ಕಷ್ಟ ಆಗುತ್ತೆ. ಆ್ಯಂಡ್ ವೈಫೇ ಸರಿ ಇಲ್ಲ ಅಂದ್ರೂ ಕೂಡ ಒಂದು ಹ್ಯಾಪಿ ರಿಲೇಶನ್ಶಿಪ್ನ ಬಿಲ್ಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ನೀವು ಅನ್ಕೋಬಹುದು, ಓಕೆ ಈ ವಿಡಿಯೋನ ನನ್ನ ಹಸ್ಬೆಂಡಿಗೆ ತೋರ್ಸೋಣ ತಡಿ, ಅವರಾದ್ರೂ ಬುದ್ಧಿ ಕಲೀಲಿ ಅನ್ಬೋದು. ಇನ್ನು ಹುಡುಗರಾಗಿದ್ರೆ ತಡಿ ನನ್ನ ವೈಫಿಗೆ ತೋರ್ಸೋಣ ಇದನ್ನ, ಅವಳ ಬುದ್ಧಿ ಕಲೀಲಿ ಅನ್ಬೋದು. ಬಟ್ ದ ಥಿಂಗ್ ಏನು ಗೊತ್ತಾ, ಫಸ್ಟ್ ನೀವು ಕಲ್ತ್ಕೊಳ್ಳಿ, ನೀವೇನು ಮಾಡ್ಬೋದು, ಹೇಗೆ ಮಾಡ್ಬೋದು ಅನ್ನೋದನ್ನ ಕಲ್ತ್ಕೊಂಡು ನಿಮ್ಮ ಪ್ರಯತ್ನ ಪಡಿ. ಸೊ ಅದ್ರ ಮೇಲೂ ಅದು ವರ್ಕ್ ಆಗಲಿಲ್ಲ ಅಂತಂದರೆ ಏನು ಮಾಡೋದಕ್ಕಾಗೋದಿಲ್ಲ. ಬಟ್ ಅಟ್ಲೀಸ್ಟ್ ಇಫ್ ಇಟ್ ವರ್ಕ್ಸ್ ಔಟ್, ನಿಮ್ಮ ಸಂಸಾರ ಚೆನ್ನಾಗಿರುತ್ತೆ ಅಲ್ವಾ? ಆ್ಯಂಡ್ ಆಗಲೇ ಹೇಳ್ದಾಗಲೇ ಫ್ಯಾಮಿಲಿ ಮದುವೆ ಆಗಿದೆ ಅನ್ನೋ ಕಾನ್ಸೆಪ್ಟನ್ನ ಬಿಟ್ಬಿಡಿ. ಒಂದು ಹುಡುಗ ಮತ್ತು ಹುಡುಗಿ ಮಧ್ಯೆ ಮದುವೆ ಆಗಿರೋದು, ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಶನ್ಶಿಪ್ ಇಂಪಾರ್ಟೆಂಟ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ, ಓಕೆ? ಕೆಲವೊಬ್ರು ಹೇಳ್ತೀರಾ, ಏನು ಮೇಡಮ್ ಅಡ್ಜಸ್ಟ್ಮೆಂಟ್ ಇಂಪಾರ್ಟೆಂಟ್, ಅಡ್ಜಸ್ಟ್ಮೆಂಟ್ ಇಲ್ಲ ಅಂತ ಅಂದರೆ ಯಾವುದೂ ಇರೋದಿಲ್ಲ ಅಷ್ಟೇ, ಅವಾಗೆಲ್ಲ ಅಡ್ಜಸ್ಟ್ ಆಗ್ತಿರ್ಲಿಲ್ವಾ ಅದು ಇದು ಅಂತೆಲ್ಲ ಹೇಳ್ಬಹುದು ನೀವು. ಬಟ್ ದ ಥಿಂಗ್ ಈಸ್, ನೀವು ಅವಾಗಿನ ಕಾಲದ ಬಿಟ್ಬಿಡಿ, ನೀವು ಅವಾಗಿನ ಕಾಲದ ಥರನೇ ನೀವು ಇದ್ದೀರಾ? ಇಲ್ಲ ಅಲ್ವಾ? ಸೊ ಹಾಗೆ ಇವಾಗ್ಲದೇನಿದೆ ಅದನ್ನ ಮಾತಾಡೋಣ, ಓಕೆನಾ? ಅಡ್ಜಸ್ಟ್ಮೆಂಟ್ ಇಂಪಾರ್ಟೆಂಟ್, ಅಡ್ಜಸ್ಟ್ಮೆಂಟ್ ಎಲ್ಲ ಕಡೆ ಅದೊಂದೇ ವರ್ಡ್ ಯೂಸ್ ಮಾಡ್ತಾರೆ. ಸೊ ನನಗೆ ಹೇಳಿ, ಎಷ್ಟು ಇಂಪಾರ್ಟೆಂಟ್ ಅದು, ಎಷ್ಟು ಸಹಿಸ್ಕೋಬೇಕು ಒಂದು ಹುಡುಗಿ ಆದವಳು ಅಥವಾ ಒಂದು ಹುಡುಗನೇ ಆಗಿರಲಿ, ಎಷ್ಟು ಸಹಿಸ್ಕೋಬಹುದು ಹೇಳಿ? ಅಡ್ಜಸ್ಟ್ಮೆಂಟ್ ಅಂತ ಅಂದರೆ ಎಲ್ಲನೂ ಸಹಿಸ್ಕೊಳ್ತಾ ಹೋದ್ರೆ ಏನಾಗುತ್ತೆ ಗೊತ್ತಾ, ಬೇರೆಯವ್ರಿಗೆ ನಿಮ್ಮೇಲಿರೋ ಎಕ್ಸ್ಪೆಕ್ಟೇಷನ್ ಏನಿದೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಎಷ್ಟೇ ಹೊಡಿಲಿ ಬಡಿಲಿ ಬೈಲಿ, ಎಷ್ಟೇ ಟಾರ್ಚರ್ ಕೊಡಲಿ, ಬಿಡು ಸಹಿಸ್ಕೋತಾಳ ಅವಳು ಅಥವಾ ಸಹಿಸ್ಕೋತಾನೆ ಬಿಡು ಅಂತ ಅಂದ್ಬಿಟ್ಟು ಅವ್ರು ಇನ್ನೂ ಜಾಸ್ತಿ ಮಾಡ್ತಾರೆ ಹೊರತು ಯಾವತ್ತೂ ಅಡ್ಜಸ್ಟ್ಮೆಂಟಿಂದ ಈ ಕಾಟಗಳು ತಪ್ಪೋದಿಲ್ಲ, ಕಡಿಮೆನೂ ಆಗೋದಿಲ್ಲ. ಅರ್ಥ ಆಗ್ತಿದ್ಯಾ? ಸೊ ಅಡ್ಜಸ್ಟ್ಮೆಂಟ್ ಅನ್ನೋ ವರ್ಡ್ನ ಫಸ್ಟು ಬಿಡಿ ನೀವು, ಓಕೆನಾ? ಒಂದು ಲೆವೆಲ್ವರೆಗೂ ಅಷ್ಟೇ ಮಾಡ್ಕೋಬೋದು, ಇಲ್ಲ ಲೈಫ್ ಪೂರ್ತಿ ಮಾಡ್ಕೊಂಡು ಹೋಗ್ಬೇಕು ಅಡ್ಜಸ್ಟ್ಮೆಂಟ್. ಇವಾಗಿನ ಕಾಲದವ್ರು ಯಾರೂ ರೆಡಿ ಇಲ್ಲ ಅಲ್ವಾ? ಸೊ ಅದ್ರ ತಕ್ಕನಾಗಿ ನೀವು ಇರಬೇಕು, ನಿಮ್ಮ ಮನೆಯವರು ಇರಬೇಕು, ಓಕೆನಾ? ಸೊ ಅವಾಗ ಮಾತ್ರ ಒಂದು ಲೆವೆಲ್ಗೆ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಯಾರೋ ಒಬ್ಬರಿಂದ ಅಡ್ಜಸ್ಟ್ಮೆಂಟ್ ಆಗಬೇಕು, ಒಂದು ಹುಡುಗಿಯಿಂದ ಆಗಬೇಕು, ನಮ್ಮ ಮನೆಗೆ ಬಂದಿದ್ದಾಳೆ ಅಂದರೆ ಇಂಪಾಸಿಬಲ್. ನೀವು ಅವಳಿಗೆ ಅಡ್ಜಸ್ಟ್ ಆಗಬೇಕಾಗತ್ತೆ, ಗೊತ್ತಾಯ್ತಾ? ಒಂದು ಹೇಳೋದೇನೆಂದರೆ, ಯಾರು ನಿಮ್ಮನ್ನ ಜಾಸ್ತಿ ಯೂಸ್ ಮಾಡ್ಕೋತಿರ್ತಾರೆ, ನೀವೇನು ಅನ್ನಲ್ಲ ಅಂತ ಇನ್ನೂ ಕಾಟ ಕೊಡ್ತಿರ್ತಾರೆ, ಸೊ ಅಂಥವ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡಿರೋದಕ್ಕೆ ಹೋಗ್ಬೇಡಿ. ಅಂದರೆ ಅವ್ರಿಗೆ ಒಳ್ಳೆಯವರಾಗಿ ಇರೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇವಾಗ ಏನಾಗ್ಬಿಟ್ಟಿದೆ ಅಂತ ಅಂದರೆ ಕಾಲ, ನೀವು ಅಡ್ಜಸ್ಟ್ ಮಾಡ್ಕೊಂಡ್ರೆ ನೀವು ಒಳ್ಳೆಯವರು ಇಲ್ವಾ? ಓಕೆ, ಅವಳಿಗೆ ಎಷ್ಟು ದಿಮಾಕು, ಎಷ್ಟು ಜಂಬ, ಏನು ಕಲಿಸಿದಾರೋ ಮನೆಯಲ್ಲಿ ಬುದ್ಧಿ ಅಂತ ಅಂತಾರೆ. ಐ ನೋ, ಇವಾಗ ಹುಡುಗಿರು ತುಂಬ ಸರಿ ಇಲ್ಲ, ತುಂಬ ಜನ, ಎಲ್ರಿಗೂ ಅಲ್ಲ, ಸ್ವಲ್ಪ ಕ್ಯಾಟಗರಿ ಅಲ್ವಾ? ಸೊ ಇವಾಗ ಹುಡುಗರು ಎದುರ್ಕೋತಿದ್ದಾರೆ ಹುಡುಗಿನ ಮದುವೆ ಆಗೋಕ್ಕೆ. ಆ್ಯಂಡ್ 100ಕ್ಕೆ 90% ಹುಡುಗಿರು ಹುಡುಗನ ಮನೆಗೆ ಮದುವೆಯಾಗಿ ಹೋಗಿರೋದ್ರಿಂದ ಹುಡುಗ ಮತ್ತು ಹುಡುಗನ ಪೇರೆಂಟ್ಸಿಂದನೇ ಪ್ರಾಬ್ಲಮ್ ಆಗಿರುತ್ತೆ ಅಲ್ವಾ? ಸೊ ಹಾಗಾಗಿ ಈಗ 90% ಪ್ರಾಬ್ಲಮ್ನೇ ತಗೊಂಡ್ರೆ ನಾವು, ಹುಡುಗಿರು ಜಾಸ್ತಿ ಅಡ್ಜಸ್ಟ್ ಆಗೋದನ್ನ ಬಿಟ್ಟು, ಓಕೆ, ಕಿರುಕುಳಗಳನ್ನ ಕೊಡ್ತಾ ಇದ್ರೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನಿಮ್ಮನ್ನು ಒಳ್ಳೆಯವರು ಅಂತ ಅಂದ್ಕೊಳ್ತಿದ್ರು ಪರವಾಗಿಲ್ಲ, ಬಟ್ ಜಾಸ್ತಿ ನಿಮ್ಮ ಮೇಲೆ ಅವರು ಸವಾರಿ ಮಾಡೋದಕ್ಕೆ ಬಿಡಬೇಡಿ.
ಓಕೆನಾ. ನನಗೆ ತುಂಬ ಜನ ಕಮೆಂಟ್ಸ್ ಆಗ್ತಿರ್ತಾರೆ ಆ್ಯಂಡ್ ಲೈವಲ್ಲೂ ಬಂದು ಹೇಳ್ತಿರ್ತಾರೆ, ಮೇಡಮ್ ಈ ಥರ ಕಾಟ ಕೊಟ್ಟು ನಂಗೆ ಡಿಪ್ರೆಷನ್ ಆಗೋಗ್ಬಿಟ್ಟಿದೆ, ಥೈರಾಯ್ಡ್ ಪ್ರಾಬ್ಲಮ್ಗಳು ಬಂದ್ಬಿಟ್ಟಿದೆ, ಯಾರು ಕರೆಕ್ಟಾಗಿ ನೋಡ್ಕೋತಿಲ್ಲ, ಆ್ಯಂಡ್ ಹಸ್ಬೆಂಡು ಕೂಡ ಚೆನ್ನಾಗಿ ನನ್ನನ್ನು ನೋಡ್ಕೋತಿಲ್ಲ, ನನಗೆ ಬೈತಿರ್ತಾನೆ. ಸೊ ತುಂಬ ಜನ ಈ ಥರ ಶೇರ್ ಮಾಡ್ಕೋತಾರೆ. ಸೊ ಅದು ನೋಡಿದ್ರೆ ಮ್ಯಾಕ್ಸಿಮಮ್ ಗರ್ಲ್ಸ್ ಸಫರ್ ಆಗ್ತಾ ಇದ್ದಾರೆ ಆ್ಯಕ್ಚುಲಿ. ಅರ್ಥ ಆಗ್ತಿದೆಯಾ? ಸೊ ಅಂಥವ್ರಿಗೋಸ್ಕರ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಈವನ್ ಹುಡುಗರು ಕೂಡ ಕೆಲವೊಂದ್ಸತಿ ಹುಡುಗಿರು ತುಂಬ ಒಂದು ಕಾಟ ಕೊಡ್ತಿರ್ತಾರೆ. ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಹುಡುಗರಿಗೂ ಮತ್ತು ಹುಡುಗಿರಿಗೆ ಇಬ್ರಿಗೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ನಾನು ಹೇಳ್ದಂಗೆ ಯಾವಾಗಲೂ ಒಂದು ಲಿಮಿಟ್ ಇಟ್ಕೋಬೇಕಾಗುತ್ತೆ. ಇವಾಗ ಓಕೆ ನಾನು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀನಪ್ಪ, ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತೀನಿ, ನಾನು ಸಂಸಾರ ಉಳಿಬೇಕು ಅಂದ್ಕೊಂಡು ಕೂತ್ಕೊಂಡ್ರೆ ಈಗ ಯಾರಿಗೊಬ್ರಿಗೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಏನೋ ಒಂದು ಇಟ್ಕೊಂಡಿರ್ತಾರೆ, ಬೇರೆಯವ್ರ ಜೊತೆ ಏನೋ ಒಂದು ಸಂಬಂಧ ಇಟ್ಕೊಂಡಿರ್ತಾರೆ ಅನ್ಕೊಳ್ಳಿ. ಸೊ ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗುತ್ತೆ ಹೇಳಿ, ಅದು ಹುಡುಗಿನೇ ಆಗಲಿ ಹುಡುಗನೇ ಆಗಲಿ. ಓಕೆ, ಗಂಡ ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ರೆ ಅಥವಾ ಹೆಂಡತಿ ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ರೆ ಅದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕಾಗುತ್ತಾ? ನೋ ವೇ ಅಲ್ವಾ. ಸೊ ಅಕಸ್ಮಾತ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಎಲ್ಲಿಗೆ ಬರ್ಬೋದು ಸಂಸಾರ? ನೀವೇ ಯೋಚನೆ ಮಾಡಿ, ಯಾವ ರೀತಿ ಆಗಬಹುದು ಅಲ್ವಾ, ಇನ್ನು ಯಾವ ಲೆವೆಲಿಗೆ ಹೋಗ್ಬೋದು ಅದು. ಕರೆಕ್ಟ್. ಸೊ ಲಿಮಿಟ್ ಇರ್ಬೇಕು ಯಾವಾಗಲೂ ಎಲ್ಲದಕ್ಕೂ. ಯಾರಿಗೊಬ್ರಿಗೆ ದಿನ ಚಾಡಿ ಹೇಳೋದು, ಕಿರುಕುಳ ಕೊಡೋದು ಮಾಡ್ತಾ ಇದ್ರೆ ಎಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕಾಗುತ್ತೆ? ಅವಳಿಗೂ ಹುಡುಗಿಗೂ ಒಂದಿನ ಫುಲ್ಲು ಇದು ಬೇಡ ನನಗೆ ಅಂತ ಅನಿಸಿ ಹೋಗ್ಬಿಡೋಣ ಇಲ್ಲಿಂದ ಅಂತ ಅನ್ಸುತ್ತಲ್ವಾ. ಸೊ ಕೀಪ್ ಲಿಮಿಟ್ಸ್, ಓಕೆನಾ. ಸೊ ಅದರಿಂದ ಆಚೆ ಯಾರೇ ಬಂದ್ರೂ, ಲಿಮಿಟ್ನ ಕ್ರಾಸ್ ಆಗಿ ಬಂದ್ರೂ ನೀವು ಅದನ್ನ ಸಹಿಸಲ್ಲ ಅನ್ನೋದನ್ನ ಫಸ್ಟು ಕ್ಲಿಯರ್ ಮಾಡಿ ಅವರಿಗೆ, ಓಕೆನಾ. ಆ್ಯಂಡ್ ಸೊ ಮದುವೆ ಆಗ್ಬೋದಕ್ಕೆ ಮುಂಚೆ ಅಥವಾ ಮದುವೆ ಆದಮೇಲೆ ಆಯಿತು, ಅಥವಾ ಒಂದು ಕಪಲ್ ಆಯಿತು, ಲವರ್ಸ್ ಆಗಿರ್ಬೋದು. ಸೊ ನಿಮ್ಮ ಪಾರ್ಟ್ನರ್ ಜೊತೆ ಕರೆಕ್ಟಾಗಿ ಮಾತಾಡ್ಕೊಳ್ಳಿ, ಓಕೆನಾ. ಅಂದರೆ ಅವರಿಗೆ ಮುಕ್ತವಾಗಿ ಹೇಳಿ, ಲೈಕ್ ಇದು ನನಗೆ ಆಗೋದಿಲ್ಲ ಇದನ್ನು ಸಹಿಸೋದಕ್ಕೆ, ಇದು ನಾನು ಕಂಪ್ಲೀಟಾಗಿ ಇಂಥ ಸಿಚುವೇಶನ್ ಬಂದರೆ ಮೇ ಬಿ ನಿಮ್ಮ ಡಿಸಿಷನ್ ಇರುತ್ತೆ. ಒಬ್ಬೊಬ್ರು ನಾನು ಇರೋದಿಲ್ಲ ನಿಮ್ಮ ಜೊತೆ ಅನ್ಬೋದು, ಇನ್ನೊಬ್ಬೊಬ್ರು ಡಿವೋರ್ಸ್ ಅನ್ಬೋದು. ಸೊ ಎನಿಥಿಂಗ್ ಇಟ್ ಕುಡ್ ಬಿ, ಓಕೆನಾ. ಸೊ ಈ ಲಿಮಿಟ್ನ ಕ್ರಾಸ್ ಆದರೆ ಸೊ ನನ್ನ ಒಂದು ಡಿಸಿಷನ್ ಇದು, ಓಕೆ. ಸೊ ಅದನ್ನು ನೀವು ಮಾತಾಡಬೇಕು, ಓಕೆನಾ. ಫಾರ್ ಎಕ್ಸಾಂಪಲ್ ಒಂದು ಪ್ರಯಾರಿಟಿ ಸೆಟ್ ಮಾಡ್ಕೊಳ್ತಿದ್ರೆ, ಓಕೆ ನಂಬರ್ 1 ಇದು, ಮೇ ಬಿ ಯಾವುದೋ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇದೆ, ಇದನ್ನ ಸಹಿಸೋಕೆ ಸಾಧ್ಯನೇ ಇಲ್ಲ, ಸೊ ಅಲ್ಲಿಗೆ ನಮ್ಮ ಸಂಬಂಧ ಮುಗಿಯುತ್ತೆ. ಸೊ ಇದ್ರ ಬಗ್ಗೆ ಕೇರ್ಫುಲ್ ಆಗಿರಬೇಕು ಅಂತ ಹೇಳಿ. ಆ್ಯಂಡ್ ಎರಡನೇದು ಈ ರೆಸ್ಪೆಕ್ಟ್ ವಿಷಯ ಅಂತಲೇ ಇಟ್ಕೊಂಡ್ರು ಒಂದು ಹ್ಯಾಪಿ ರಿಲೇಶನ್ಶಿಪ್ ಬಿಲ್ಡ್ ಆಗಬೇಕು ಅಂದರೆ ಹೋಗೇ ಬಾರೆ, ಹೋಗೋ ತಗೊಳ್ಳೋ, ಸೊ ಈ ಥರದ್ದೆಲ್ಲ ಇರುತ್ತೆ. ಸೊ ನೀವು ಅದಕ್ಕೂ ಇಲ್ಲ ನನಗೆ ಆ ಥರ ಅಂದರೂ ನಾನು ಸಹಿಸೋದಿಲ್ಲ, ರೆಸ್ಪೆಕ್ಟ್ ಕೊಡಬೇಕು, ಹೋಗಿ ಬನ್ನಿ ಅಂತ ಅಂದ್ಕೊಂಡು ನೀವು ಆ ಥರ ಅಂದ್ಕೊಂಡೆ ಅದು ತಪ್ಪಾಗುತ್ತೆ, ಓಕೆ. ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು, ನೀವು ಇಲ್ಲಿ ಸಹಿಸ್ಕೋಬೋದು ಅಲ್ವಾ. ಸೊ ಆ ರೀತಿ ಮಾತಾಡೋದನ್ನ ಸೊ ನೀವು ಅಂತೀರಾ, ಅವರು ಏನಾದರೂ ಆ ಥರ ಕರೀತಾರೆ, ರೆಸ್ಪೆಕ್ಟ್ ಅನ್ನೋದಕ್ಕಿಂತ ಒಂಥರ ಪ್ರೀತಿ ಅಂತ ಅನ್ಬೋದು ಅದನ್ನ ಅಲ್ವಾ. ಸೊ ಆ ಥರದನ್ನ ಅಡ್ಜಸ್ಟ್ ಮಾಡ್ಕೋಬಹುದು, ಅದರಲ್ಲಿ ಏನೂ ತಪ್ಪಿರೋದಿಲ್ಲ. ಅದಕ್ಕೂ ನನಗೆ ಆಗೋದಿಲ್ಲ ಅಂತ ಅಂದರೆ ಇಲ್ಲಿ ತಪ್ಪು ನಿಮ್ಮದೇ ಆಗ್ಬಿಟ್ಟಿರುತ್ತೆ, ಓಕೆನಾ. ಸೊ ಹಾಗಾಗಿ ಪ್ರಯಾರಿಟಿ ಸೆಟ್ ಮಾಡ್ಕೊಳ್ಳಿ, ಓಕೆ ಇದು ಮಾಡಿದ್ರೆ ಆಗೋದಿಲ್ಲ, ಇಂಥದ್ದಾದರೆ ನಾನು ಅಡ್ಜಸ್ಟ್ ಮಾಡ್ಕೋಬೋದು. ಜಸ್ಟ್ ಕಮ್ಯುನಿಕೇಟ್ ಮಾಡಿ ಫಸ್ಟ್. ಆ್ಯಂಡ್ ಬೇರೆಯವ್ರು ಹಂಗಂತ ರೆಸ್ಪೆಕ್ಟ್ ಕೊಡೋದಿಲ್ಲ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೋತೀನಿ ಅಂದರೆ ಬೇರೆಯವ್ರ ಮುಂದೆ ಎಲ್ಲ ಕೆಟ್ಟದಾಗಿ ಬೈದರೆ ಅಡ್ಜಸ್ಟ್ ಆಗುತ್ತಾ? ಇಂಪಾಸಿಬಲ್ ಅಲ್ವಾ. ಎಷ್ಟು ದಿನ ಅಂತ ಬಯಸ್ಕೋತೀರಾ? ಬೇರೆಯವ್ರ ಮುಂದೆ ನಿಮ್ಮನ್ನು ಬರೀ ಕೀಳಾಗಿ ಕಾಣೋದು, ನಿಮಗೆ ಬೈಯೋದು, ಇವಳು ಸರಿಗಿಲ್ಲ, ಇವಳಿಗೆ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ, ಇವಳು ಹಾಗೆ ಹಿಂಗೆ, ಅವ್ರ ಅಪ್ಪ ಅಮ್ಮನ ಮುಂದೆ, ನಿಮ್ಮ ಅತ್ತೆ ಮಾವಂದಿರ ಮುಂದೆ ಬೈಯೋದು, ರಿಲೇಟಿವ್ಸ್ ಮುಂದೆ ಆಚೆ ಹೋದಾಗ ಬೈಯೋದು. ಸೊ ಇದೆಲ್ಲ ಟಾಲರೇಟ್ ಆಗೋದೇ ಇಲ್ಲ. ಸೊ ಇದನ್ನೆಲ್ಲ ನೀವು ಕಂಪ್ಲೀಟಾಗಿ ತಿಳಿಸ್ಕೊಡ್ಬೇಕು. ಇದ್ರ ಮೇಲೂ ಅವರು ಇದನ್ನ ಕ್ರಾಸ್ ಮಾಡಿ ಏನಾದರೂ ಮಾಡಿದ್ರೆ ಸೊ ನೋಡಿ, ನಿಮಗೆ ಬಿಟ್ಟಿದ್ದು. ಅಡ್ಜಸ್ಟ್ ಮಾಡಿಕೊಂಡೇ ಹೋಗ್ತಿರೋ ಲೈಫ್ ಲಾಂಗು ನಿಮ್ಮ ಲೈಫ್ನ ಹಾಳು ಮಾಡಿಕೊಂಡು, ಅಥವಾ ಅದರಿಂದ ಆಚೆ ಬಂದು ತುಂಬ ಚೆನ್ನಾಗಿ ನಿಮ್ಮ ಜೀವನನ ಸಾಗಿಸ್ತೀರಾ, ನಿಮ್ಮ ಡಿಸಿಷನ್ ಅದು. ನಾನಿಲ್ಲೇನು ರೆಕಮೆಂಡ್ ಮಾಡೋದಿಲ್ಲ, ಓಕೆನಾ. ಯಾಕಂದರೆ ಅನುಭವಿಸ್ತಿರೋರು ನೀವು, ನಿಮಗೆ ಗೊತ್ತಿರುತ್ತೆ ಏನು ಮಾಡಬೇಕು ಅನ್ನೋದು, ಓಕೆ. ನಾನು ಜಸ್ಟ್ ಇಲ್ಲಿ ಹೇಳ್ತಿದ್ದೀನಿ ಹೇಗೆ ಸೀಕ್ರೆಟ್ ರಿಲೇಷನ್ಶಿಪ್ನ ಬಿಲ್ಡ್ ಮಾಡ್ಬೋದು ಅಂತ. ಸೊ ಫಸ್ಟ್ ಥಿಂಗ್ ಜಸ್ಟ್ ನಿಮ್ಮ ಲಿಮಿಟ್ಸ್ ಬಗ್ಗೆ, ಬೌಂಡ್ರಿ ಬಗ್ಗೆ ಅವರಿಗೆ ತಿಳಿಸ್ಕೊಡಿ, ಓಕೆನಾ. ಆ್ಯಂಡ್ ಇನ್ನು ಕೆಲವೊಬ್ರು ನೋಡಿರ್ತೀವಿ, ಏನೋ ಒಂದು ಜಗಳ ಆಗುತ್ತೆ, ನೀವು ಬೈದಿರ್ತೀರ, ಅವರು ಬೈದಿರ್ತಾರೆ, ಸೊ ಅಲ್ಲಿಗೆ ಮರ್ತು ಬಿಡಬೇಕು, ಓಕೆ. ನೆಕ್ಸ್ಟ್ ಡೇ ನ್ಯೂ ಲೈಫ್ ಅಂತ ಸ್ಟಾರ್ಟ್ ಮಾಡಬೇಕು. ಕೆಲವೊಬ್ರು ನೋಡಿದೀವಿ ಅಲ್ಲಿಗೇನೆ ಸಂಬಂಧ ಕಳ್ಕೊಂಡಿರ್ತಾರೆ, ಹೌದು ತಾನೆ, ಆ ಜಗಳನೇ ಇನ್ನೂ ಮತ್ತೆ ನೆಕ್ಸ್ಟ್ ಡೇನೂ ತೆಗೆದು ಅದನ್ನು ಮತ್ತೆ ಇನ್ನೂ ಜಾಸ್ತಿ ಮಾಡ್ಕೋತಾರೆ. ಸೊ ಈ ಥರದ್ದೆಲ್ಲ ಅಂತ ಅಂದರೆ ನಿಮಗಿನ್ನೂ ಒಂದು ಮೆಚುರಿಟಿ ಇಲ್ಲ ಅನ್ನೋದಾಗುತ್ತೆ. ಸೊ ಈ ಥರದಕ್ಕೆಲ್ಲ ನೀವು ಸಂಬಂಧ ಕಳ್ಕೊಂಡ್ರೆ ನೀವು ಎಲ್ಲೂ ಸರಿಯಾಗಿರೋದಕ್ಕೆ ಆಗೋದೇ ಇಲ್ಲ, ಓಕೆನಾ. ಸೊ ಹಾಗಾಗಿ ಇಂಥ ವಿಷಯಗಳಲ್ಲಿ ಆದಷ್ಟು ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗಿ, ಓಕೆನಾ. ಬಿಕಾಸ್ ಇಲ್ಲಿ ನಿಮ್ಗೆ ಹಸ್ಬೆಂಡ್ ಸಪೋರ್ಟಿವ್ ಆಗಿದ್ದಾರೆ, ಮೇ ಬಿ ಯಾರೋ ಅವ್ರ ಅಪ್ಪ ಅಮ್ಮ ಹೇಳ್ಕೊಡೋದ್ರಿಂದ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗಿ ಸ್ವಲ್ಪ ಜಗಳ ಆಡಿರ್ಬೋದು, ಬಟ್ ಹೀ ಈಸ್ ಆಲ್ವೇಸ್ ವಿತ್ ಯು, ಓಕೆ. ಹೀ ಆಲ್ವೇಸ್ ಸಪೋರ್ಟ್ಸ್ ಯು. ಮೇ ಬಿ
ನಿಮ್ಮ ಹತ್ರ ಬಂದು ಜಗಳ ಆಡಿದ್ರು ಅವ್ರ ಅಪ್ಪ ಅಮ್ಮನ ಹತ್ರ ಹೋಗಿ ನಿಮ್ಮ ಬಗ್ಗೆ ಸಪೋರ್ಟೇ ಮಾಡಿರ್ಬೋದು. ಓಕೆನಾ. ಸೊ ಹಾಗಾಗಿ ಈ ಥರ ಇದ್ದಾಗ ನಿಮ್ಮ ಹಸ್ಬೆಂಡ್ನೇ ಆಗಲಿ ಅಥವಾ ವೈಫ್ನೇ ಆಗಲಿ ಅರ್ಥ ಮಾಡಿಕೊಂಡು ಕೆಲವೊಂದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸಹಿಸ್ಕೊಳ್ಳಿ. ಓಕೆನಾ. ಅಡ್ಜಸ್ಟ್ ಅನ್ನೋದಕ್ಕಿಂತ ಇಂಥವನ್ನೆಲ್ಲ ಓಕೆ ಅಂತ ಬಿಟ್ಬಿಡಿ. ಓಕೆ, ಅಡ್ಜಸ್ಟ್ ಅನ್ನೋ ವರ್ಡೇ ಬೇಡ, ಇಂಥವನ್ನೆಲ್ಲ ನೆಗ್ಲೆಕ್ಟ್ ಮಾಡಿಬಿಡಿ ಅಷ್ಟೇ. ಓಕೆನಾ. ಆ್ಯಂಡ್ ಇನ್ನೊಂದು ತುಂಬ ಜನ ತಪ್ಪು ಮಾಡೋದೇನಂದರೆ ಅಸ್ಯೂಮ್ ಮಾಡ್ಕೋತಾರೆ. ಓಕೆ, ಇವನಿಗೆ ಅರ್ಥ ಆಗುತ್ತೆ ಬಿಡು ನನ್ನ ಬಗ್ಗೆ, ಇವಳಿಗೆ ಅರ್ಥ ಆಗುತ್ತೆ ಬಿಡು, ನಾನು ಏನೇ ಅಂತ ಗೊತ್ತು ಬಿಡು, ಅವ್ರು ಮಾಡ್ತಾರೆ ಬಿಡು ಅಂತ. ಸೊ ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಅವ್ರಿಗೆ ಅರ್ಥ ಆಗೋದಿಲ್ಲ. ನೀವು ಹೇಳಬೇಕಾಗುತ್ತೆ ಪ್ರತಿದಿನ. ಯು ಹ್ಯಾವ್ ಟು ಟೆಲ್ ದೆಮ್ ದಟ್ ಯು ಲವ್ ಹಿಮ್. ಓಕೆ. ಸೊ ನೀವು ಅವ್ರನ್ನ ಇಷ್ಟಪಡ್ತೀರಾ ಅಂತ ಹೇಳಿ. ಓಕೆ, ನೀನು ಇಂಥ ಕೆಲಸ ಮಾಡಿಕೊಟ್ಲ, ನನಗೆ ತುಂಬ ಖುಷಿ ಆಯಿತು ಅಂತ ಹೇಳಿ. ಆ್ಯಂಡ್ ಇವತ್ತು ಈ ಥರ ಡ್ರೆಸ್ ಹಾಕಿದ್ಯಾ, ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳಿ. ಓಕೆ. ಅವ್ರಿಗೆ ಅರ್ಥ ಆಗೋದಿಲ್ಲ. ನೀವು ಹೇಗೆ ಅಸ್ಯೂಮ್ ಮಾಡ್ಕೋತೀರಾ ಅವ್ರಿಗೆ ಅರ್ಥ ಆಗುತ್ತೆ ಅಂತ. ನೀವು ಹೇಳಿ ಅವ್ರಿಗೆ. ಓಕೆನಾ. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಅವ್ರಿಗೆ ಅರ್ಥ ಆಗಬಹುದು. ಓಕೆನಾ. ಇನ್ ಕೇಸ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ. ಹ್ಯಾಪಿ ರಿಲೇಷನ್ಶಿಪ್ ಅಂದರೆ ಡೈಲಿ ನಿಮ್ಮ ಎಫರ್ಟ್ ಇರಲೇಬೇಕು. ಗೊತ್ತಾಗ್ತಿದೆಯಾ. ಸೊ ಥ್ಯಾಂಕ್ಸ್ ಹೇಳೋದಿದ್ರೆ ಹೇಳಿ, ನೀವು ಇಷ್ಟ ಅಂತ ಹೇಳೋದಿದ್ರೆ ಹೇಳಿ. ನಿಮ್ಮ ಹಸ್ಬೆಂಡ್ಗಾಯ್ತು, ವೈಫ್ಗಾಯ್ತು, ನಿಮ್ಮ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಗಾಯ್ತು. ಓಕೆ. ಸೊ ನೀನು ಇರೋದ್ರಿಂದ ನನ್ನ ಲೈಫ್ ತುಂಬ ಮೀನಿಂಗ್ಫುಲ್ ಅನ್ನಿಸ್ತಿದೆ ಅನ್ನೋದನ್ನ ಹೇಳಿ ಅವ್ರಿಗೆ. ಓಕೆನಾ. ನೀವೇ ಅರ್ಥ ಮಾಡಿಸಿ. ಬಿಕಾಸ್ ನಿಮಗೆ ಅವ್ರು ಬೇಕು, ಅವ್ರಿಗೂ ನೀವು ಬೇಕು ಅಂದಮೇಲೆ ಸ್ವಲ್ಪ ಎಫರ್ಟ್ ಹಾಕಿ. ಓಕೆನಾ. ಆ್ಯಂಡ್ ಕೇರ್ ಕೂಡ ತೋರಿಸಿ. ಯಾಕಂದರೆ ರಿಟರ್ನ್ ನಿಮಗೆ ಅದು ಸಿಗುತ್ತೆ ಒಂದಲ್ಲ ಒಂದಿನ. ಓಕೆನಾ. ಅವ್ರಿಗೂ ಅರ್ಥ ಆಗುತ್ತೆ. ನೆಕ್ಸ್ಟ್ ಅವರು ಕೂಡ ಅದೇ ರೀತಿ ಬಿಹೇವ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ ತುಂಬ ಖುಷಿಯಾಗಿ ಇರುತ್ತೆ. ಆ್ಯಂಡ್ ಅಪ್ಪ ಅಮ್ಮ ಅದು ಇದು ಹೇಳ್ಕೊಟ್ರು ಅನ್ನೋದು ನೀವು ಕೇಳೋದು ಇಲ್ಲ. ಬಿಕಾಸ್ ಆಲ್ರೆಡಿ ಇವ್ರು ನಿಮ್ಮ ಕಡೆಗೆ ಇರ್ತಾರೆ, ಇಷ್ಟಪಡ್ತಿರ್ತಾರೆ, ಸಪೋರ್ಟ್ ಮಾಡ್ತಿರ್ತಾರೆ. ಅಪ್ಪ ಅಮ್ಮ ಹೇಳಿದ್ರೂ ಸ್ವಲ್ಪ ಏನೋ ಒಂದು ಕೇಳಿಸ್ಕೊತಾರೆ. ಏನೋ ತಪ್ಪಿದ್ರೆ ಮಾತ್ರ ಬಂದು ನಿಮಗೆ ಹೇಳ್ತಾರೆ, ಇಲ್ಲಾಂದರೆ ಅಲ್ಲಿಗೆ ಅವರು ಕೂಡ ಬಿಟ್ಬಿಡ್ತಾರೆ. ಸೊ ಜಗಳನೇ ಆಗೋದಿಲ್ಲ ಅಲ್ವಾ. ಯಾರು ಎಷ್ಟೇ ಹೇಳ್ಕೊಟ್ರು ಹಸ್ಬೆಂಡ್ ಸರಿಗಿದ್ರು ಅಂತ ಅಂದರೆ ಯಾವುದೇ ತರಹದ ಜಗಳಗಳು, ಡಿವೋರ್ಸ್ಗಳು ಆಗೋದಿಲ್ಲ ಮ್ಯಾಕ್ಸಿಮಮ್. ರೈಟ್. ನಾವು ಇದುವರೆಗೂ ನ್ಯೂಸಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕೇಳಿರೋ ಪ್ರಕಾರ ಚಿಕ್ಕ ಚಿಕ್ಕ ವಿಷಯಕ್ಕೇ ಎಲ್ಲರೂ ಡಿವೋರ್ಸ್ ತಗೋತಾ ಇದ್ದಾರೆ ಅಲ್ವಾ. ತುಂಬ ಚಿಕ್ಕ ವಿಷಯಗಳಿಗೆ. ಫಾರ್ ಎಕ್ಸಾಂಪಲ್ ಯಾರೋ ಹೇಳಿದ್ರು, ಯಾರೋ ಗೊರಕೆ ಹೊಡಿತಾನೆ ಇವನು ಅಂತ ಡಿವೋರ್ಸ್ ತಗೊಂಡಿದ್ದಾರೆ. ಸೊ ಈ ಥರ ಕೆಲವೊಂದು ವಿಷಯಗಳನ್ನ ಬಿಟ್ಬಿಡ್ಬೇಕಾಗುತ್ತೆ. ಅದನ್ನೇ ದೊಡ್ಡದು ಮಾಡ್ಕೊಂಡು ಕೂರ್ಬಾರ್ದು. ಮೇ ಬಿ ನಿಮಗೆ ಡಿವೋರ್ಸೇ ಬೇಕಿತ್ತು, ಇನ್ಯಾರೋ ನಿಮಗಿದ್ರು ಅಂತ ಅಂದರೆ ಇಂಥ ಸಣ್ಣ ವಿಷಯಗಳಿಗೆಲ್ಲ ಡಿವೋರ್ಸ್ ಬೇಕು ಅಂತ ಹೋಗ್ತೀರಾ. ಇಲ್ಲ ಅಂದರೆ ನೀವು ಅಡ್ಜಸ್ಟ್ ಮಾಡಿಕೊಂಡು ಅಲ್ಲೇ ಖುಷಿಯಾಗಿ ಇರ್ತೀರಾ. ಸೊ ಆದಷ್ಟು ದೊಡ್ಡ ವಿಷಯಗಳು ಏನಾದರೂ ಇದ್ದರೆ ನೋಡಿ. ಓಕೆನಾ. ಚಿಕ್ಕ ವಿಷಯಗಳನ್ನ ಬಿಟ್ಬಿಡಿ. ಓಕೆನಾ. ಇದು ಯಾವುದು ದೊಡ್ಡದಲ್ಲ. ಅರ್ಥ ಆಗ್ತಿದೆಯಾ. ಸೊ ಕೇರೇ ಮಾಡಬೇಡಿ. ಅದೇನು ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿ ಅದನ್ನ ಬಿಟ್ಟಾಕ್ಬಿಡಿ. ಆವಾಗ ಚೆನ್ನಾಗಿ ನೆಮ್ಮದಿಯಾಗಿ ಇರ್ತೀರ. ಗೊತ್ತಾಗ್ತಿದೆಯಾ. ಸೊ ಅವರ ವೀಕ್ನೆಸ್ಗಳನ್ನು ನೀವು ಆಕ್ಸೆಪ್ಟ್ ಮಾಡಬೇಕು, ನಿಮ್ಮ ವೀಕ್ನೆಸಸ್ಗಳನ್ನೂ ಅವ್ರು ಆಕ್ಸೆಪ್ಟ್ ಮಾಡಬೇಕು. ಓಕೆನಾ. ಸೊ ಸಣ್ಣ ಪುಟ್ಟದಲ್ಲೇ ನೀವು ಹೆಲ್ಪ್ ಮಾಡ್ಕೊಂಡು ಒಬ್ರಿಗೊಬ್ರು ಖುಷಿಯಾಗಿರ್ಲಿ ಅಂದರೆ ಈಗ ನೆಕ್ಸ್ಟ್ ಏನೋ ಮುಂದೆ ಹೋಗ್ತಾ ಯಾರಿಗೂ ಏನೋ ಸ್ವಲ್ಪ ದೊಡ್ಡ ಕಾಯಿಲೆನೇ ಬಂತು ಅಂದ್ಕೊಳ್ಳಿ, ಅದಕ್ಕೆ ಸಪೋರ್ಟ್ ಮಾಡ್ತೀರಾ ಇಲ್ಲ. ಎಷ್ಟೊಂದು ಇರ್ತವೆ. ಇವಳಿಗೆ ಥೈರಾಯ್ಡು, ಓಕೆ, ಇವಳಿಗೆ PCOD. ಸೊ ಈ ರೀತಿ ಅಂದ್ಕೊಂಡು ಕೂಡ ಬೇಡಪ್ಪ ಅಂತ ಬಿಟ್ಟಿರೋರು ಇರ್ತಾರೆ. ಓಕೆನಾ. ಸೊ ನಾನು ಹೇಳೋದೇನಂದ್ರೆ ಇದೆಲ್ಲ ಕಾಮನ್ ಆಗಿದೆ ಎಲ್ಲ ಹುಡುಗಿರಿಗೂ. ಓಕೆನಾ. ಎಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ಇದಿರುತ್ತೆ. ಸೊ ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಸಂಬಂಧನ ಹಾಳು ಮಾಡ್ಕೋಬೇಡಿ. ಓಕೆ. ಸೊ ಈ ಮೆಚುರಿಟಿ ನಿಮಗೆ ಇರಬೇಕಷ್ಟೇ. ಓಕೆನಾ. ಸೊ ಮುಂದೆ ನಿಮಗೆ ಏನೋ ಕ್ಯಾನ್ಸರ್ ಬಂತು, ಇವಳನ್ನ ಬಿಟ್ಟರೆ ಇನ್ಯಾವುದೋ ಮದುವೆ ಆದರೆ ನಿಮಗೇನೋ ಕ್ಯಾನ್ಸರ್ ಬಂತು. ಸೊ ಮುಂದಕ್ಕೆ ಆ ಹುಡುಗಿನೇ ನಿಮ್ಮನ್ನು ಬಿಟ್ಟೋಗ್ಬಿಟ್ರೆ ಏನು ಮಾಡ್ತೀರಾ. ಸೊ ಇವೆಲ್ಲ ಜಸ್ಟ್ ಹಾರ್ಮೋನಲ್ ಡಿಸ್ಟರ್ಬೆನ್ಸಸ್ ಅಷ್ಟೇ. ಸೊ ಇದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ನೀವು ಬಿಡೋದನ್ನೆಲ್ಲ ಮಾಡಲೇಬೇಡಿ. ಬಿಡ್ತಾ ಹೋದ್ರೆ ಎಲ್ಲರನ್ನೂ ಬಿಡಬೇಕಾಗತ್ತೆ. ಒಂದು ರೆಸ್ಪಾನ್ಸಿಬಲ್ ಹಸ್ಬೆಂಡ್ ಆಗಿ ವೈಫ್ನ ನೋಡಿಕೊಂಡು ಖುಷಿಯಾಗಿ ಇರೋದನ್ನ ಕಲ್ತ್ಕೊಳ್ಳಿ. ಪೇರೆಂಟ್ಸ್ ಅಡ್ಡ ಬಂತು ಅಂತಂದರೆ ಇನ್ ಕೇಸ್ ಸೋ ಮೆನಿ ಆಪ್ಷನ್ಸ್ ಇದಾವೆ. ಮೇ ಬಿ ಬೇರೆ ಮನೆ ಮಾಡ್ಕೊಂಡಿದ್ದು ಅಪ್ಪ ಅಮ್ಮನ ಮನೆಗೂ ಹೋಗ್ತಾ ಬರ್ತಾ ಸೊ ಆರಾಮಾಗಿ ಇರ್ಬೋದಲ್ಲ. ಅದ್ಬಿಟ್ಟು ಅದು ಮಾಡಲ್ಲ, ಮನೆ ಮಾಡಲ್ಲ, ಇಲ್ಲಿಗೆ ಬರಲಿ. ಈ ಥರದ್ದೆಲ್ಲ ಮಾಡಿದಾಗ ನೋಡ್ಕೊಳ್ಳೋಕ್ಕೂ ರೆಡಿ ಇಲ್ಲ, ಸಂಬಳನೂ ಜಾಸ್ತಿ ಮಾಡ್ಕೊಂಡು ದುಡಿಯೋದಕ್ಕೂ ರೆಡಿ ಇಲ್ಲ, ಹೆಂಡ್ತಿನೇ ಸಾಕಬೇಕು ಅಂದರೆ ಈಗಿನ ಕಾಲದಲ್ಲಿ ಯಾವ ಹುಡುಗಿನೂ ಇರೋದಿಲ್ಲ. ಆ್ಯಂಡ್ ಈವನ್ ಡೌಟ್ಸ್ಗಳು ಸಂಬಂಧದಲ್ಲಿ ಹುಡುಗನ ಮೇಲಾಯ್ತು, ಹುಡುಗಿ ಮೇಲಾಯ್ತು, ಗಂಡ ಹೆಂಡತಿಗೆ ಡೌಟ್ಸ್ ಬರಬಾರ್ದು. ನೀವು ಡೌಟ್ಸ್ ಪಟ್ಟರೆ ಅಂತ ಅಂದರೆ ಅಲ್ಲಿಗೆ ಆ ಸಂಬಂಧ ಮುಗೀತು ಅಂತ. ಓಕೆನಾ. ಸೊ ಆದಷ್ಟು ಸಣ್ಣ ಪುಟ್ಟ ವಿಷಯಗಳನ್ನ ಬಿಟ್ಟು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಏನಿದೆ, ಹೆಂಗಿದೆ, ಹೆಂಗೆ ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ವರ್ಕ್ ಮಾಡಿ. ಸೊ ಖಂಡಿತ ನಿಮ್ಮ ಸಂಬಂಧ ಚೆನ್ನಾಗಿರುತ್ತೆ. ಇದ್ರ ಮೇಲೂ ವರ್ಕ್ ಆಗ್ತಿಲ್ಲ ಅಂದರೆ ಹೇಳದ್ನಲ್ಲ, ನಿಮ್ಮ ನಿರ್ಧಾರ ಅದು. ಓಕೆ. ಅದಕ್ಕೆ ಯಾರು ಕಮೆಂಟ್ ಮಾಡೋದಿಲ್ಲ. ಅಟ್ ದ ಎಂಡ್ ಆಫ್ ದ ಡೇ ನಾವು ಖುಷಿಯಾಗಿರೋದು ಮುಖ್ಯ. ನೀವು ಹಿಂಗೆ ಇರಿ ಹಂಗೆ ಇರಿ ಅಂತ ನಾವು ಹೇಳೋದಕ್ಕಾಗೋದಿಲ್ಲ ಅಲ್ವಾ. ಯಾಕಂದ್ರೆ ನಿಮ್ಮ ಲೈಫಲ್ಲಿ ಏನು ನಡೆದಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ.
ಹೇಳೋರಿಗೆ ಅನ್ನಿಸ್ಬೋದು ಓಕೆ ಅದ್ರಲ್ಲಿ ಏನಿದೆ ಅಡ್ಜಸ್ಟ್ ಮಾಡ್ಬೋದಲ್ಲ ಅಂತ, ಬಟ್ ನಿಮ್ಮ ಮೆಂಟಲ್ ಹೆಲ್ತ್ ಎಷ್ಟು ಹಾಳಾಗಿದೆ ಅವರಿಂದ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಕರೆಕ್ಟ್. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಯಾವಾಗಲೂ ನಾನೇ ಗೆಲ್ಲಬೇಕು ಅನ್ನೋದನ್ನ ಇಟ್ಕೋಬೇಡಿ. ಯಾಕಂದರೆ ಕೆಲವೊಂದ್ಸತಿ ಜಗಳನ ಗೆದ್ರೂ ಸಂಬಂಧದಲ್ಲಿ ಸೋತ್ಬಿಡ್ತೀರಾ. ಸೊ ಜಗಳನ ಸೋಲಿ, ಓಕೆನಾ, ಸೋತ್ಬಿಟ್ಟು ಸಂಬಂಧನ ಉಳಿಸ್ಕೊಳ್ಳೋದ್ರ ಬಗ್ಗೆ ಗಮನ ಕೊಡಿ. ಓಕೆನಾ, ನಾನೇ ಕರೆಕ್ಟ್ ನೀನೇ ಕರೆಕ್ಟು ಅನ್ನೋದನ್ನ ಬಿಟ್ಬಿಡಿ. ಓಕೆ, ಅನಲೈಸ್ ಮಾಡಿ, ಮೇ ಬಿ ಅವ್ರು ಹೇಳಿದ್ದೆ ಕರೆಕ್ಟ್ ಇರ್ಬೋದಲ್ವಾ, ರೈಟ್? ಸೊ ಸ್ವಲ್ಪ ಅನಲೈಸ್ ಮಾಡಿ, ಯಾವ್ದು ಕರೆಕ್ಟ್ ಇದೆ ಅದನ್ನ ಅಕ್ಸೆಪ್ಟ್ ಮಾಡೋದನ್ನ ಕಲ್ತ್ಕೊಳ್ಳಿ. ಓಕೆನಾ, ಈಗೋನ ಫಸ್ಟ್ ಬಿಟ್ಬಿಡಿ. ಓಕೆ, ಆ್ಯಂಡ್ ಏನಾದರೂ ಪ್ರಾಬ್ಲಮ್ ಬಂದಾಗ ಪಾರ್ಟ್ನರ್ನ ಆಪೋಸಿಟ್ ಸೈಡ್ ಅವರು ಅನ್ನೋ ರೀತಿ ನೋಡಬೇಡಿ. ಓಕೆನಾ, ನೀವು ಅವ್ರ ಪ್ರಾಬ್ಲಮ್ಗಳಿಗೆ ಹೆಲ್ಪ್ ಮಾಡಬೇಕು, ಅವರು ನಿಮ್ಮ ಪ್ರಾಬ್ಲಮ್ಗಳಿಗೆ ಹೆಲ್ಪ್ ಮಾಡಬೇಕು. ಸೊ ಪ್ರಾಬ್ಲಮ್ ಏನಿದೆ, ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡಿ. ಎಲ್ಲನೂ ತೊಗೊಂಡೋಗಿ ನಿಮ್ಮ ಅಪ್ಪ ಅಮ್ಮಂಗೆ ಹೇಳೋದು, ಅವ್ರು ಏನು ಹೇಳ್ತಾರೆ ಅದನ್ನು ತೊಗೊಂಬಂದು ಇಲ್ಲಿ ಮಾಡಿದ್ರೆ ನೀವು ಸಂಸಾರನ ಕೊಂದು ಹಾಕ್ದಂಗೆ, ನಿಮ್ಮ ಸಂಸಾರ ನೀವೇ ಕೊಂದು ಹಾಕೋತೀರ. ಗೊತ್ತಾಗ್ತಿದೆಯಾ? ಸೊ ಯಾವಾಗ ಈ ರೀತಿ ಥಿಂಕ್ ಮಾಡ್ತೀರಾ, ಸೊ ಇಬ್ರು ಸೇರ್ಕೊಂಡು ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ನ ಹುಡುಕ್ತೀರಾ. ಓಕೆ, ಆ್ಯಂಡ್ ಟ್ರಸ್ಟ್ ಕೂಡ ಬಿಲ್ಡ್ ಆಗುತ್ತೆ. ಬಿಕಾಸ್ ಟ್ರಸ್ಟ್ ಒಂದ್ಸತಿ ಹೋಗ್ಬಿಟ್ರೆ ಮತ್ತೆ ಸರಿ ಹೋಗಲ್ಲ. ಸೊ ಯಾವುದೇ ಒಂದಾಯಿತು ಸಂಸಾರದಲ್ಲಿ ತುಂಬ ಹುಷಾರಾಗಿರ್ಬೇಕು. ಸ್ವಲ್ಪ ಏನಾದರೂ ಹಾಳಾಯಿತು ಅಂದರೆ ಮತ್ತೆ ಬಿಲ್ಡ್ ಆಗೋದಕ್ಕೆ ಕಷ್ಟ. ಗೊತ್ತಾಗ್ತಿದೆಯಾ? ಆ್ಯಂಡ್ ಇನ್ನೊಂದು, ಸೀಕ್ರೆಟ್ಸ್ ಇಟ್ಕೊಳ್ಳೋದು, ಮುಚ್ಚುಮರೆ ಮಾಡೋದು, ಸೊ ಇಂಥವೆಲ್ಲ ಮಾಡಿಬಿಡಿ. ಜಸ್ಟ್ ಓಪನ್ ಅಪ್ ಆಗಿರಿ. ಓಕೆನಾ? ಸೊ ನಿಮಗವರು ಅವ್ರಿಗೆ ನೀವು, ಸೊ ಇಬ್ಬರು ಕೂಡ ಅಲ್ಲಿ ಯಾವುದನ್ನು ಮುಚ್ಚುಮರೆ ಅದು ಇದು ಅಂತ ಮಾಡೋದಕ್ಕೆ ಹೋಗಬಾರ್ದು. ಓಕೆ, ಆ್ಯಂಡ್ ಇನ್ನೊಂದು ಏನು ತಪ್ಪು ಮಾಡ್ತೀರಾ ಅಂದರೆ ಈ ರೀತಿ ಏನೋ ಒಂದು, ಓಕೆ ಅವ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅಂದ್ಕೊಳ್ಳಿ, ಸೊ ಏನೋ ಒಂದು ಜಗಳ ಬಂದಾಗ ಅದನ್ನು ಎಲ್ಲರ ಮುಂದೆ ಹೇಳೋದು, ಇಂಥದನ್ನು ಮಾಡಿಬಿಟ್ರೆ ಅಲ್ಲಿ ಹಾಳಾದಂಗೆನೆ ಅಲ್ಲಿ ಸಂಸಾರ. ಯಾಕಂದ್ರೆ ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟಿರ್ತಾರೆ, ನನ್ನ ಗಂಡ ಅಥವಾ ನನ್ನ ಹೆಂಡತಿ ಅಂತ. ಸೊ ನೀವು ಯಾವಾಗ ಅದನ್ನು ಹೇಳ್ತೀರಾ, ಸೊ ಅಲ್ಲಿ ಎಲ್ಲವೂ ಸರ್ವನಾಶ ಆದಂಗೆನೆ ಲೆಕ್ಕ. ಅರ್ಥ ಆಗ್ತಿದೆಯಾ? ಸೊ ಇಂಥದನ್ನೆಲ್ಲ ತುಂಬ ಡೆಲಿಕೇಟಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ನೀವು. ಬಿಕಾಸ್ ಕೊನೆವರೆಗೂ ಬರೋದು ನಿಮ್ಮ ಅಪ್ಪ ಅಮ್ಮ ಅಲ್ಲ, ಒಂದು ಹೆಂಡತಿ ಅಥವಾ ಗಂಡ. ಸೊ ನೀವಿಬ್ಬರೇ ಕೊನೆವರೆಗೂ ಬರೋದ್ರಿಂದ, ಆ್ಯಂಡ್ ನಿಮ್ಮಲ್ಲಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್, ಟ್ರಸ್ಟ್ ಆ್ಯಂಡ್ ಯಾವುದೇ ಸೀಕ್ರೆಟ್ಸ್ ಇಲ್ದಲ್ಲಿ ಇರುವಂತಹ ಜೀವನನ ನೀವು ನಡೆಸಬೇಕಾಗುತ್ತೆ. ಓಕೆ, ನೆಕ್ಸ್ಟ್, ಇನ್ಲಾಸ್ಗಳು ಮಧ್ಯ ಬಂದಾಗ ಏನಾಗುತ್ತೆ, ಗಂಡ ಹೆಂಡತಿ ಫ್ಯಾಮಿಲಿ ಬಗ್ಗೆ ಕೆಟ್ಟದಾಗಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರಿಂದ ಹೆಂಡತಿಗೂ ಸಹಿಸೋದಕ್ಕಾಗೋದಿಲ್ಲ. ಸೊ ಅವರು ಕೂಡ ಇವ್ರ ಅಪ್ಪ ಅಮ್ಮನ ಬಗ್ಗೆ, ಹುಡುಗನ ಅಪ್ಪ ಅಮ್ಮನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಸೊ ಇದರಿಂದ ಜಗಳಗಳು ಬಿಲ್ಡಪ್ ಆಗೇ ಆಗುತ್ತೆ. ಕರೆಕ್ಟ್? ಸೊ ಫಸ್ಟು ಒಂದು ಹುಡುಗಿ ನಿಮ್ಮ ಮನೆಗೆ ಬಂದಿರ್ತಾರೆ ಅಂತ ಅಂದರೆ ಹುಡುಗಿ ಅಪ್ಪ ಅಮ್ಮಂಗೆ ರೆಸ್ಪೆಕ್ಟ್ ಕೊಡಿ, ಅವ್ರಿಗೊಂದು ಅಪ್ರಿಷಿಯೇಷನ್ನ ತೋರಿಸೋದನ್ನ ರೂಢಿ ಮಾಡ್ಕೊಳ್ಳಿ. ಸೊ ಹುಡುಗಿ ಕೂಡ ನಿಮ್ಮನ್ನೇ ನೋಡಿ ಫಾಲೋ ಮಾಡಿ ನಿಮ್ಮ ಅಪ್ಪ ಅಮ್ಮಂದಿರಿಗೂ ಸೇಮ್ ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತಾರೆ. ಓಕೆನಾ? ಸೊ ಇಟ್ಸ್ ಆಲ್ ಲೈಕ್ ಅ ಮ್ಯೂಚುವಲ್. ಓಕೆ, ಅರ್ಥ ಆಗ್ತಿದೆಯಾ? ಆ್ಯಂಡ್ ಇನ್ನೊಂದು, ಅದು ಏನೇ ಇಶ್ಯೂ ಇರಲಿ ನೀವಿಬ್ರು ಕುತ್ಕೊಂಡು ಮಾತಾಡಿ. ಓಕೆನಾ? ಬೇರೆಯವ್ರ ಮುಂದೆ ಅಥವಾ ನಿಮ್ಮ ಅಪ್ಪ ಅಮ್ಮಂದಿರ ಮುಂದೆ ಹೋಗಿ ಹೇಳೋದು, ಅವ್ರ ಜೊತೆ ಡಿಸ್ಕಸ್ ಮಾಡೋದು ಮಾಡಬೇಡಿ. ಓಕೆ, ಸೊ ನೀವಿಬ್ಬರೇ ಕೂತು ಮಾತಾಡಿ, ನಿನ್ನ ಬಗ್ಗೆ ನನಗೆ ಹಿಂಗೆ ಅನ್ನಿಸ್ತು, ಇದು ನಿಜನಾ, ಇದು ಯಾಕೆ ಹಿಂಗೆ ಆಗ್ತಿದೆ, ಓಕೆ ಅದ್ರ ಬಗ್ಗೆ ಏನಿದೆ ನಿಮಗೆ ಸಜೆಷನ್ ಕೊಡೋದು ಅಥವಾ ನಿಮ್ಮ ಆನ್ಸರ್ ಏನಿದೆ ಹೇಳಿ, ಇಬ್ರು ಕೂತು ಅನಲೈಸ್ ಮಾಡಿ ಸೊಲ್ಯೂಷನ್ ಹುಡುಕಿ, ಅಷ್ಟೇ. ದಟ್ಸ್ ಇಟ್. ಓಕೆ, ಅದನ್ನ ಎಲ್ರಿಗೂ ಹೇಳೋದು ಸರಿಯಲ್ಲ. ಓಕೆನಾ? ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್, ಕ್ವಾಲಿಟಿ ಟೈಮ್. ತುಂಬ ಜನ ನೋಡಿದ್ವಿ, ಮದುವೆ ಆಗಿರ್ತಾರೆ, ಬಟ್ ಜನಗಳು ಏನು ಅನ್ಕೋತಾರೆ ಅನ್ನೋದಕ್ಕೋಸ್ಕರ ಒಬ್ರಿಗೊಬ್ರು ಜೊತೆಲಿರ್ತಾರೆ. ಆದರೆ ಅವರು ಗಂಡ ಹೆಂಡತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೂಮ್ಮೇಟ್ಸ್ ಥರ ಬದುಕ್ತಾ ಇರ್ತಾರೆ. ವರ್ಕು, ರೆಸ್ಪಾನ್ಸಿಬಿಲಿಟೀಸ್, ಮೊಬೈಲ್ ಫೋನ್ಗಳ ಆ ಒಂದು ಕಾಲ್ಸು, ಮೀಟಿಂಗ್ಸು, ಸೊ ಇವೆಲ್ಲದ್ರ ಮಧ್ಯೆ ರಿಲೇಷನ್ಶಿಪ್ಗೆ ಟೈಮ್ ಕೊಡೋದನ್ನೇ ಮರ್ತಿರ್ತಾರೆ ಅವರು. ಸೊ ಇದಕ್ಕೆ ಏನು ಸಜೆಷನ್ ಕೊಡ್ಬೋದು ಅಂತಂದರೆ, ಪ್ರತಿದಿನ 15 ನಿಮಿಷ ನೀವಿಬ್ಬರು ಒಟ್ಟಿಗೆ ಕೂತು ಮಾತಾಡೋದು, ವಾಕ್ ಹೋಗೋದು ಅಥವಾ ಆಚೆ ಹೋಗಿ ಕಾಫಿ ಕುಡಿಯೋದು ಅಥವಾ ಊಟ ಮಾಡೋದು. ಸೊ ದಯವಿಟ್ಟು ಇದನ್ನು ಮಾಡಿ, ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ. ಓಕೆನಾ? ಒಂದು ರಿಲೇಷನ್ಶಿಪ್ಪೇ ಹಾಳಾಯಿತು ಅಂದರೆ ಆ ವರ್ಕು, ಆ ಮೊಬೈಲ್ ಫೋನ್ಸು, ಅದೆಲ್ಲ ಯಾವುದೂ ಇಂಟ್ರೆಸ್ಟೇ ಬರೋದಿಲ್ಲ. ಸೊ ನಿಮ್ಮ ಪಾರ್ಟ್ನರ್ಗೂ ಕೂಡ ಸಮಯನ ಕೊಡಿ. ಇಬ್ಬರು ಜೊತೆಲಿ 15ರಿಂದ 20 ನಿಮಿಷ ಅಥವಾ ಅರ್ಧ ಗಂಟೆನಾದರೂ ಒಬ್ರಿಗೊಬ್ರು ಟೈಮ್ ಕೊಟ್ಕೊಂಡು ಇಬ್ಬರು ಒಟ್ಟಿಗೆ ಸಮಯ ಕಳೀರಿ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್, ಗ್ರ್ಯಾಟಿಟ್ಯೂಡ್ನ ಬೆಳೆಸ್ಕೊಳ್ಳಿ. ಓಕೆನಾ? ಸೊ ನಮ್ಮ ಪಾರ್ಟ್ನರ್ ಏನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಕೊಡಿ ಹೊರತು ಏನು ಮಾಡಲ್ಲ, ಏನು ಬರಲ್ಲ ಇವ್ರಿಗೆ ಅನ್ನೋದ್ರ ಬಗ್ಗೆ ಗಮನ ಕೊಡಬೇಡಿ. ಅರ್ಥ ಆಗ್ತಿದೆಯಾ? ಆ್ಯಂಡ್ ರಿಲೇಷನ್ಶಿಪ್ನ ಕೊನೆವರೆಗೂ ತಗೊಂಡೋಗೋದಕ್ಕೆ ಒಂದು ಸೆನ್ಸ್ ಆಫ್ ಹ್ಯೂಮರ್ ಬೇಕು. ಎಲ್ಲದರಲ್ಲೂ ಒಂದು ಜಾಲಿ ಪರ್ಸನ್ ಆಗಿ ಕಾಮಿಡಿ ಮಾಡಿಕೊಂಡು ಖುಷಿಯಾಗಿ ಇರುವಂತಹ ಒಂದು ಕ್ಯಾರೆಕ್ಟರ್ ಬೇಕು. ಅದನ್ನು ಬಿಲ್ಡ್ ಮಾಡ್ಕೊಳ್ಳಿ. ಓಕೆನಾ? ಸೊ ಯಾರು ಪರ್ಫೆಕ್ಟ್ ಇಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು, ಸೊ ಎಲ್ಲದರಲ್ಲೂ ಒಂದು ಖುಷಿ, ಸಮಾಧಾನ, ನೆಮ್ಮದಿನ ಹುಡುಕ್ತಾ ಒಂದು ಸೆನ್ಸ್ ಆಫ್ ಹ್ಯೂಮರ್ನ ಡೆವಲಪ್ ಮಾಡಿಕೊಂಡು
ಬದುಕಿ, ಓಕೆನಾ. ಎಷ್ಟೊಂದು ಜನ ನಗೋದೇ ಮರ್ತ್ಬಿಟ್ಟಿರ್ತಾರೆ ಮದುವೆ ಆದಮೇಲೆ ಅಲ್ವಾ. ಸೊ ಡೋಂಟ್ ಡೂ ದ್ಯಾಟ್, ಓಕೆ. ಸ್ವಲ್ಪ ಚೈಲ್ಡಿಶ್ ಥರ ಆಡಬೇಕಾಗುತ್ತೆ ನಿಮ್ಮ ಪಾರ್ಟ್ನರ್ ಜೊತೆ, ಓಕೆನಾ. ಆ್ಯಂಡ್ ಎಸ್, ಕೆಲವೊಬ್ರು ಇರ್ತಾರೆ ಅವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಳಕ್ಕೂ ಆಗಲ್ಲ, ಕಾಂಪ್ರಮೈಸ್ ಮಾಡ್ಕೊಳಕ್ಕೂ ಆಗಲ್ಲ, ಹೇಳಿದ್ದು ಕೇಳೋದಿಲ್ಲ. ಸೊ ಅವ್ರದ್ದೇ ಸರಿ, ಅವ್ರದೇ ದಾರಿನೇ ಸರಿ, ಅವ್ರಿಗೆ ಅನ್ನೋ ರೀತಿ ಇರ್ತಾರೆ. ಅವ್ರ ಅಪ್ಪ ಅಮ್ಮ ಏನು ಹೇಳ್ತಾರೆ ಅದೇ ಕರೆಕ್ಟ್. ಸೊ ಈ ರೀತಿ ಇರೋರು ಇದ್ದಾರೆ ಅಲ್ವಾ. ಸೊ ಅಂಥ ಸಿಚುವೇಶನ್ ಅಲ್ಲಿ ನಿಮಗೆ ಬಿಟ್ಟಿದ್ದು ಆ ಸಂಬಂಧದಲ್ಲಿ ಇರೋದು ಒಳ್ಳೇದಾ ಅಥವಾ ಕೆಟ್ಟದ್ದಾ ಅಂತ ಡಿಸೈಡ್ ಮಾಡೋದು. ಯಾಕಂದ್ರೆ ನನ್ನ ಪ್ರಕಾರ ಹ್ಯಾಪಿ ರಿಲೇಶನ್ಶಿಪ್ ಅಂದ್ರೆ ಒಟ್ಟಿಗೆ ಇರೋದಲ್ವೇ ಅಲ್ಲ, ಓಕೆನಾ. ಯಾರೋ ಏನೋ ಅಂತಾರೆ, ಯಾರಿಗೋ ತೋರ್ಸೋದಕ್ಕೋಸ್ಕರ ಜನ ಏನಂತಾರೆ, ರಿಲೇಷನ್ಸ್ ಏನಂತಾರೆ ತೋರ್ಸೋದಕ್ಕೋಸ್ಕರ ಒಟ್ಟಿಗೆ ಇರೋದು ಹ್ಯಾಪಿ ರಿಲೇಶನ್ಶಿಪ್ ಅಲ್ಲ. ಅಲ್ಲಿ ಮೆಂಟಲ್ ಪೀಸ್ ಇರಬೇಕು, ನಿಜವಾದ ಪ್ರೀತಿ ಗೌರವಗಳಿರಬೇಕು, ಅವಾಗ ಮಾತ್ರ ಒಂದೊಂದು ಹ್ಯಾಪಿ ರಿಲೇಶನ್ಶಿಪ್ ಆಗುತ್ತೆ. ಸೊ ನೀವು ಅವ್ರ ಜೊತೆ ಇದ್ರೂ ಅಷ್ಟೇ ಇಲ್ದಿದ್ರು ಅಷ್ಟೇ ಅಲ್ವಾ, ಇದು ಯಾವುದು ಇಲ್ಲ ಅಂತ ಅಂದ್ರೆ. ಸೊ ಕೊನೆಯದಾಗಿ ಹೇಳೋದಾದ್ರೆ ಹ್ಯಾಪಿ ರಿಲೇಶನ್ಶಿಪ್ ಅಂದ್ರೆ ಜಗಳ ಇಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಕೋಪ ಇಲ್ಲ ಅನ್ನೋದಲ್ಲ. ಸೊ ಇವೆಲ್ಲವುಗಳು ಇರ್ತವೆ ಅದರಲ್ಲಿ. ಆದ್ರೆ ಅವೆಲ್ಲದ್ರ ಜೊತೆಗೆ ಇಬ್ರು ಸೇರ್ಕೊಂಡು ಅದಕ್ಕೆ ಸೊಲ್ಯೂಷನ್ ಹುಡುಕಿ, ಓಕೆ, ಅದನ್ನ ಸಾಲ್ವ್ ಮಾಡ್ಕೊಂಡು ಜೊತೆಲಿ ಬದುಕೋದೆ ಹ್ಯಾಪಿ ರಿಲೇಶನ್ಶಿಪ್. ಅಂಡ್ ಪ್ರೀತಿ ಅಂದ್ರೂ ಅಷ್ಟೇ, ಯಾರೋ ಪರ್ಫೆಕ್ಟ್ ಪರ್ಸನ್ ಸಿಕ್ಬಿಟ್ಟ, ನಾನು ಪ್ರೀತಿ ಮಾಡ್ತಿದ್ದೀನಿ, ಮನೆ ಇದೆ, ಕಾರ್ ಇದೆ, ದುಡ್ಡಿದೆ, ಇದಲ್ಲ. ಅವರು ಎಷ್ಟು ಫ್ಲಾಸ್ಗಳಿದಾವೆ, ಓಕೆ, ಅದನ್ನು ಕೂಡ ನೀವು ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರ ಜೊತೆ ಬದುಕೋದು ನಿಜವಾದ ಪ್ರೀತಿಯಾಗಿರುತ್ತೆ, ಓಕೆನಾ. ಅಂದ್ರೆ ದುಡ್ಡು ಬೇಡ, ಮನೆ ಬೇಡ, ಕಾರ್ ಬೇಡ ಅಂತ ಹೇಳ್ತಿಲ್ಲ ನಾನು. ಬಟ್ ದ ಥಿಂಗ್ ಈಸ್, ಅವೆಲ್ಲ ಇದ್ರೂ ಕೂಡ ಒಂಟಿ ಅಂತ ಫೀಲ್ ಆಗಬಾರ್ದು ನಿಮಗೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ. ಅರ್ಥ ಆಗ್ತಿದೆಯಾ? ಸೊ ಈ ವಿಡಿಯೋನ ಮುಗಿಸೋದಕ್ಕೆ ಮುಂಚೆ, ಒಂದು ಹ್ಯಾಪಿ ರಿಲೇಶನ್ಶಿಪ್ ಅಲ್ಲಿ ನೀವು ರೆಸ್ಪೆಕ್ಟ್ನ ಬಿಲ್ಡ್ ಮಾಡಿ, ಬೌಂಡ್ರೀಸ್ನ ಬಿಲ್ಡ್ ಮಾಡಿ, ಕಮ್ಯುನಿಕೇಷನ್ನ ಬಿಲ್ಡ್ ಮಾಡಿ, ಟ್ರಸ್ಟ್ ಇರಲಿ, ಕ್ವಾಲಿಟಿ ಟೈಮ್ ಇರಲಿ, ಆ್ಯಂಡ್ ಗ್ರ್ಯಾಟಿಟ್ಯೂಡ್, ಸ್ವಲ್ಪ ಸೆನ್ಸ್ ಆಫ್ ಹ್ಯೂಮರ್. ಸೊ ಇದನ್ನೆಲ್ಲ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ತಂದ್ಕೊಂಡು ತುಂಬ ಖುಷಿಯಾಗಿ ಜೀವನ ಮಾಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯಾ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.